ಪರಿಷತ್ ಎಲೆಕ್ಷನ್ನಲ್ಲಿ ಬಿಜೆಪಿ ಶಾಸಕರ ಅಡ್ಡ ಮತದಾನ. ಬಿವೈ ವಿಜಯೇಂದ್ರ ಅವರಿಗೆ ಮಧ್ಯಂತರ ವರದಿ ಸಲ್ಲಿಕೆಯಾಗಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿರ್ದಿಷ್ಟವಾಗಿ ಯಾರ ಮೇಲೂ ಆರೋಪದ ಉಲ್ಲೇಖ ಇಲ್ಲ, ಯಾರ ಮೇಲೂ ಆರೋಪದ ಉಲ್ಲೇಖ ಇರದ ವರದಿ ಇಂದು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಲಿರುವ ಬಿವೈ ವಿಜಯೇಂದ್ರ ಪರಿಷತ್ ಸದಸ್ಯ ಸಿಟಿ ರವಿ ಅವರ ನೇತೃತ್ವದ ತ್ರಿಸದಸ್ಯ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಸದ್ಯ ಚಿಕ್ಕಮಗಳೂರಿನಲ್ಲಿರುವಂತಹ ಪರಿಷತ್ ಸದಸ್ಯ ಸಿಟಿ ರವಿ, ಹುಬ್ಬಳ್ಳಿಯಲ್ಲಿರುವ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, ಬೆಂಗಳೂರಿನಲ್ಲಿರುವ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್. ಚುನಾವಣೆ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಿದ್ರೆ ಹೇಗೆ? 2-3 ದಿನ ಮೊದಲೇ ಮಾಡಬಹುದಿತ್ತಲ್ವಾ? ಬಿಜೆಪಿ ನಾಯಕರು ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದ್ರು. ಶಾಸಕರ ಮತಗಳ ಹಂಚಿಕೆಯನ್ನು ಯಾವ ರೀತಿ ಮಾಡಿದ್ರಿ, ವಿಪ್ ಯಾವಾಗ ಕೊಟ್ರಿ, ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು ಅಂತ ಹೇಳಿ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ನಾಯಕರು ಕೇಳಿರುವಂತಹ ಪ್ರಶ್ನೆಗಳಿದು. ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ 45 ನಿಮಿಷಗಳ ಮಾತುಕತೆ ಆಯ್ತಲ್ಲ, ಆಗ ಕೇಳಿದಂತಹ ಪ್ರಶ್ನೆಗಳು. ಜೆಡಿಎಸ್ ನಾಯಕರ ಜೊತೆಗೆ ಎಷ್ಟು ಸಭೆಗಳನ್ನು ನೀವು ಚುನಾವಣೆಗೂ ಮುನ್ನ ಮಾಡಿದ್ದೀರಿ? ಜೆಡಿಎಸ್ಗೆ ಹಾಕುವ ಮತಗಳ ಬಗ್ಗೆ ಮೊದಲೇ ಅವರಿಗೆ ತಿಳಿಸಿದ್ರಾ? ಈ ರೀತಿ ಅಡ್ಡ ಮತದಾನ ನಡೆಯೋದಕ್ಕೆ ಪ್ರಮುಖ ಕಾರಣ ಏನು? ಚುನಾವಣೆ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ಮೇಲೆ ನಿಮ್ಮ ನಿರ್ಧಾರಗಳು ಅಥವಾ ಮತ ಹಂಚಿಕೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಅಡ್ಡ ಮತದಾನದ ಬಗ್ಗೆ ಬಹಳ ನೋವಿದೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರ ಹೇಳಿಕೆ, ಪಕ್ಷಕ್ಕೆ ದ್ರೋಹ ಮಾಡುವ ಕೆಲಸ ಮಾಡಬಾರ್ದಿತ್ತು. ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ತೀವ್ರ ನಿಗಾ ಇಟ್ಟಿದೆ. ನಮ್ಮ ಅಧ್ಯಕ್ಷರು ನೊಂದುಕೊಂಡು ಹೀಗೆ ಹೇಳಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಪುಣ್ಯಕ್ಷೇತ್ರ, ಅಲ್ಲಿ ಹೋಗಿ ರಾಜಕೀಯ ಮಾಡೋದು ಬೇಡ ಎಂದಿದ್ದಾರೆ ಆರಗ ಜ್ಞಾನೇಂದ್ರ. ಮತದಾನದ ಬಗ್ಗೆ ಬಹಳ ನೋವಿದೆ, ನಮ್ಮೆಲ್ಲರಿಗೂ ಕೂಡ ಬಹಳ ನೋವಿದೆ. ಹಾಗಾಗಿ ಬಿಜೆಪಿ ಅಂತ ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬಾರ್ದಾಗಿತ್ತು. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ. ಈ ಬಗ್ಗೆ ನಮ್ಮ ಹೈಕಮಾಂಡ್ ಬಹಳ ತೀವ್ರ ನಿಗಾವನ್ನು ಇಟ್ಟಿದೆ. ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಇವತ್ತು ಅಥವಾ ನಾಳೆ ಬರೋದಿದೆ. ಬಂದ್ರ ಮೇಲೂ ಕೂಡ ನಿಗಾ ವಹಿಸಿ ಅಂಥವ್ರ ಮೇಲೆ ಕ್ರಮ ಆಗಲೇಬೇಕು, ಕ್ರಮ ಆಗ್ತದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನ ಕೊಡಲಾಗಿದೆ, ಏನೇನಾಯಿತು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಸಾಲು ಸಾಲು ಪ್ರಶ್ನೆಗಳನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರು ಎದುರಿಸಿದ್ದಾರೆ. ಅದರ ಜೊತೆಗೆ ಈಗ ವರದಿ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಕೈ ಸೇರುತ್ತೆ ಇವತ್ತು ಅನ್ನೋ ಮಾಹಿತಿ ಇದೆ. ವರದಿಯಲ್ಲಿ ಪ್ರಮುಖವಾಗಿ ಅಡ್ಡ ಮತದಾನದ ಕುರಿತು ಏನೆಲ್ಲ ಪ್ರಸ್ತಾಪ ಮಾಡಲಾಗಿದೆ ಅಂತ? ಮಧುಶ್ರೀ, ವರದಿ ಯಾವ ಸ್ವರೂಪದಲ್ಲಿ ಇದೆ ಅನ್ನುವಂಥ ವಿಚಾರವನ್ನು ಸಂಪೂರ್ಣವಾಗಿ ಇನ್ನೂ ಕೂಡ ತ್ರಿಸದಸ್ಯ ಸಮಿತಿ ಬಹಿರಂಗಪಡಿಸಿಲ್ಲ. ಆದರೆ ಒಂದು ಮಾಹಿತಿ ಸಿಕ್ಕಿರುವಂಥದ್ದೇನೆಂದರೆ, ವರದಿಯಲ್ಲಿ ಯಾವುದೇ ಶಾಸಕರ ಹೆಸರನ್ನು ಉಲ್ಲೇಖ ಮಾಡಲಾಗಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾಕೆಂದರೆ ಸಮಿತಿಗೆ ಕೂಡ ಇನ್ನೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿಲ್ಲ. ಯಾವ ಶಾಸಕರು ಖಚಿತವಾಗಿ ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಿರ್ದಿಷ್ಟವಾಗಿ ಹೇಳುವಂಥ ಯಾವುದೇ ಸಾಕ್ಷಿಗಳು ಕೂಡ ಇಲ್ಲಿ ಸಮಿತಿಗೆ ಸಿಕ್ಕಿಲ್ಲ ಮತ್ತು ಬಿಜೆಪಿ ರಾಜ್ಯ ನಾಯಕರಿಗೂ ಕೂಡ ಸಿಕ್ಕಿಲ್ಲ. ಯಾಕೆಂದರೆ ಯಾವ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸುಲಭದಲ್ಲಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯವೇ ಇಲ್ಲದಂಥ ಸ್ವರೂಪದಲ್ಲಿ ಈ ವಿಧಾನ ಪರಿಷತ್ ಚುನಾವಣೆ ನಡೆದಿರುವಂಥದ್ದು, ಅತ್ಯಂತ ರಹಸ್ಯವಾಗಿ ಮತದಾನ ನಡೆದಿರುವಂಥದ್ದು. ಹೀಗಾಗಿ ಕೇವಲ ಅಂದಾಜುಗಳ ಆಧಾರದ ಮೇಲೆ, ಶಂಕೆ ಆಧಾರದ ಮೇಲೆ ಶಾಸಕರುಗಳನ್ನು ಗುರುತಿಸಬಹುದೇ ಹೊರತು ನಿರ್ದಿಷ್ಟವಾಗಿ ಇಂತಹದ್ದೇ ಶಾಸಕರು ಅನ್ನುವಂಥದ್ದನ್ನು ಗುರುತು ಮಾಡಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಸಮಿತಿಯು ಕೂಡ ಒಂದು ರೀತಿಯಲ್ಲಿ ಸವಾಲಿನ ರೂಪದಲ್ಲಿ ಈ ವರದಿಯನ್ನು ಸಿದ್ಧಪಡಿಸ್ತಾ ಇದೆ. ಬಹುತೇಕ ನಿನ್ನೆ ಸಂಜೆ ವೇಳೆಗೆ ನಡೆದಂತಹ ಸಭೆಯಲ್ಲಿ ಸಮಿತಿ ತನ್ನ ವರದಿಯನ್ನು, ಮಧ್ಯಂತರ ವರದಿಯನ್ನು ಸಿದ್ಧಪಡಿಸಿದೆ. ಇವತ್ತು ಸಂಜೆ ವೇಳೆಗೇನಾದರೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿಗೆ ತಲುಪಿದ್ರೆ ಮತ್ತು ಸಮಿತಿಯ ನೇತೃತ್ವ ವಹಿಸಿದಂತಹ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರೇನಾದರೂ ಬೆಂಗಳೂರಿಗೆ ಚಿಕ್ಕಮಗಳೂರಿನಿಂದ ವಾಪಸ್ ಆದರೆ ಸಮಿತಿ ಇವತ್ತು ವರದಿಯನ್ನು ಸಲ್ಲಿಕೆ ಮಾಡಲಿದೆ. ಇಲ್ಲದಿದ್ದರೆ ನಾಳೆ ವೇಳೆಗೆ ವರದಿ ಸಲ್ಲಿಕೆ ಆಗುವಂಥ ಸಾಧ್ಯತೆಗಳಿವೆ. ಇಲ್ಲಿ ವಿಚಾರ ಇರುವಂಥದ್ದೇನೆಂದರೆ, ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಆ ನಂತರದಲ್ಲಿ ಮತದಾನ ನಂತರದ ಬೆಳವಣಿಗೆಗಳು ಏನೇನಾಯಿತು ಅನ್ನುವಂಥದ್ರ ಮೇಲೆ ಈ ವಿಚಾರಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸಮಿತಿ ತನ್ನ ಮಧ್ಯಂತರ ವರದಿಯನ್ನು ತಯಾರಿಸಿದೆ. ನಿರ್ದಿಷ್ಟವಾಗಿ ಇಂತಹದ್ದೇ ಶಾಸಕರು ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಮಿತಿಗೆ ಸಾಧ್ಯವಾಗಿಲ್ಲ. ಹಾಗಾಗಿ ಮತದಾನ ಮಾಡಿರುವಂತಹ ಬಿಜೆಪಿಯ 62 ಶಾಸಕರು 63 ಶಾಸಕರು ಏನಿದ್ರೆ ಅವರ ಬಹುತೇಕ ಎಲ್ಲರಿಗೂ ಕೂಡ ಸಮಿತಿ ದೂರವಾಣಿ ಕರೆ ಮುಖಾಂತರ ಕರೆಯನ್ನು ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ ನಂತರ ವರದಿಯನ್ನು ತಯಾರು ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಆದರೆ ಇಲ್ಲಿ ಸಮಿತಿಗೂ ಕೂಡ ಒಂದಷ್ಟು ಸವಾಲಿನ ಇರುವಂತಹ ಕಾರಣಕ್ಕಾಗಿ ಚುನಾವಣೆ ನಂತರ
ಘೋಷಣೆ ಆದ ನಂತರದ ಬೆಳವಣಿಗೆಗಳು ಏನೇನು ನಡೆಯುತ್ತೆ ಅನ್ನುವಂಥ ವಿಚಾರ ಮತ್ತು ಮತದಾನದ ದಿನದಂದು ನಡೆದಂತಹ ಬೆಳವಣಿಗೆಗಳು, ಯಾರ ಮೇಲೆ ಶಂಕೆ ಇದೆ ಅನ್ನುವಂಥ ವಿಚಾರ ಮತ್ತು ಬಿಜೆಪಿ ಮತ ಹಂಚಿಕೆ ಮಾಡಿರುವಂತಹ ವಿಚಾರ, ಇದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಒಂದು ರೀತಿಯಲ್ಲಿ ಮಧ್ಯಂತರ ವರದಿಯನ್ನ ಸಮಿತಿ ತಯಾರು ಮಾಡಿರುವಂಥದ್ದು. ಯಾಕಂದ್ರೆ ನಿರ್ದಿಷ್ಟವಾದಂತಹ ಶಾಸಕರನ್ನ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿದ್ರೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಸಾಕ್ಷಿಗಳೇನಿದೆ ಅದನ್ನು ಕೂಡ ಒದಗಿಸಬೇಕಾಗತ್ತೆ. ಆದರೆ ಸಮಿತಿಗೆ ಇಲ್ಲಿ ಯಾವುದೇ ರೀತಿಯ ಸಾಕ್ಷಿಗಳು ಸಿಗ್ತಾ ಇಲ್ಲ. ಯಾವ ಶಾಸಕರು ಅನ್ನುವಂಥದ್ದು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಿರ್ದಿಷ್ಟವಾಗಿ ಖಚಿತವಾಗಿ ಹೇಳೋದಕ್ಕೆ ಸಮಿತಿಗೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಸಮಿತಿ ಮಧ್ಯಂತರ ವರದಿಯಲ್ಲಿ ಯಾವುದೇ ಶಾಸಕರ ಹೆಸರನ್ನ ಉಲ್ಲೇಖವನ್ನ ಮಾಡದೆ ಮತದಾನ ನಂತರದ ಬೆಳವಣಿಗೆಗಳನ್ನ ಸಂದರ್ಭಗಳನ್ನು ಆಧರಿಸಿ ವರದಿಯನ್ನು ನೀಡೋದಕ್ಕೆ ಈಗ ತೀರ್ಮಾನವನ್ನು ಮಾಡಿದೆ. ಅಂತಿಮವಾದಂತಹ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಮಿತಿ ಇನ್ನೂ ಕೂಡ ಕಾಲಾವಕಾಶವನ್ನು ತೆಗೆದುಕೊಂಡಿದೆ. ಇನ್ನಷ್ಟು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಬೇಕು, ಇನ್ನಷ್ಟು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಅಧ್ಯಯನ ಮಾಡಬೇಕನ್ನುವಂಥ ಕಾರಣವನ್ನು ಮುಂದಿಟ್ಟು ರಾಜ್ಯ ಘಟಕಕ್ಕೆ ಸಮಿತಿ ಇನ್ನಷ್ಟು ಕಾಲಾವಕಾಶವನ್ನು ಕೇಳಿ ನಂತರ ಪೂರ್ಣ ಪ್ರಮಾಣದ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಆ ನಂತರ ಆ ವರದಿ ಬಿಜೆಪಿ ಹೈಕಮಾಂಡ್ ಕೂಡ ರವಾನೆ ಆಗುತ್ತೆ. ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ.